ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ಶಂಕರ್ ನಾರಾಯಣ ಗುರೂಜಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮೋಕ್ಷ ನಾರಾಯಣ ಬಲಿ ಈ ಒಂದು ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುತ್ತೆ. ಯಾಕೆ ಅಂತಂದರೆ ಇದು ಯಾರು ಮಾಡಿಸ್ಬೇಕು, ಯಾಕೆ ಇದು ಮಾಡಿಸ್ಬೇಕು ಅನ್ನೋದು ಎಷ್ಟೋ ಜನಗಳಿಗೆ ತಿಳುವಳಿಕೆ ಇಲ್ಲ. ಅದ್ರ ಬಗ್ಗೆ ನಾನು ಕೊಡ್ತೀನಿ ಮಾಹಿತಿ. ಖಂಡಿತ ಮೋಕ್ಷ ನಾರಾಯಣ ಬಲಿ ಅಂತಂದರೆ ಕರ್ಮಗಳನ್ನು ತೊಳ್ಕೊಳ್ಳುವ ಒಂದು ಶಾಸ್ತ್ರ. ನಿಮ್ಮ ಒಂದು ಪಿತೃಕಾಟಗಳು, ವಿವಾಹದಲ್ಲಿ ತೊಂದರೆ, ಕದರಿ ವಿವಾಹ, ತಿಲಹೋಮ ಆಯ್ತಲ್ಲ, ಇದೇ ರೀತಿಯಲ್ಲಿ 108 ಪೂಜೆಗಳಲ್ಲಿ ಇದ್ದರೆ ಹಾಗೂ ನಿಮ್ಮ ಮನೆಗಳಲ್ಲಿ ಯಾಕೆ ಮಾಡಿಸ್ಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಮೃತ್ಯುವಿಗೆ ಕಂಟಕ ಆಗಿರುವ ಒಂದು ವಾತಾವರಣ ನಡೀತಿದ್ರೆ, ಎಷ್ಟೋ ಮನೆಗಳಲ್ಲಿ ಗಂಡ ಹೆಂಡತಿ ಜಗಳ, ಅಕಾಲಿಕ ಮೃತ್ಯು ಈ ಥರ ನಡೀತಿದ್ದವರು ಖಂಡಿತವಾಗ್ಲೂ ಮೋಕ್ಷ ನಾರಾಯಣ ಬಲಿ ಪೂಜೆಗಳನ್ನು ಮಾಡಬೇಕಾಗತ್ತೆ. ಯಾಕೆ ಅಂದರೆ ಮರಣ ಭಯ ಇರುತ್ತೆ ಅವ್ರಿಗೆ. ಎಷ್ಟೋ ಜನ ಜಗಳ ಆಡ್ತಾ ನಾನು ಸತ್ತೋಗ್ಬಿಡ್ತೀನಿ, ಇಲ್ಲ ಸಾಯಿಸ್ಬಿಡ್ತೀನಿ, ಈ ಥರ ಬಳಕೆಗಳನ್ನು ಮಾಡ್ತಾ ಇರ್ತಾರೆ. ಅಂಥವರು ಖಂಡಿತವಾಗ್ಲೂ ಈ ಒಂದು ಪೂಜೆಗಳನ್ನು ಮಾಡಲೇಬೇಕಾಗತ್ತೆ. ಹಾಗೂ ವಿವಾಹದಲ್ಲಿ ವಿಳಂಬ ಆಗಿಲ್ಲ ಅಂತ ಹೇಳಿ ಎಷ್ಟೋ ಜನ ಹ್ಯಾಂಗಿಂಗ್ ಮಾಡ್ಕೊಳೋದು, ಅಥವಾ ಅವ್ರಿಗೆ ಏನೋ ಒಂದು ಮಾನಸಿಕ ಒತ್ತಡಗಳು ಬಂದು ಅವರು ಸೂಸೈಡ್ ಮಾಡ್ಕೊಳೋದು, ಆಕ್ಸಿಡೆಂಟ್ ಆಗಿರೋರು, ಇಲ್ಲ ವಯಸ್ಸಿದ್ದು ಮರಣ ಹೊಂದಿದ್ರೆ, ಅಕಾಲಿಕ ಮೃತ್ಯುಗಳು ಯಾರ್ಯಾರು ಅನುಭವಿಸಿದ್ರು ಅವರಿಗೆಲ್ಲ ಸ್ವರ್ಗಕ್ಕಾಗಿರ್ಬೋದು ಈ ತ್ರಿಶಂಕುಗಳಲ್ಲಿ ಓಡಾಡ್ತಾ ಇರುತ್ತೆ. ಅಂಥವ್ರಿಗೆಲ್ಲ ಮುಕ್ತಿ ಕೊಡಬೇಕು, ನಿಮ್ಮ ಹಿರಿಯರಿಗೆ ಮುಕ್ತಿ ಕೊಡಬೇಕು ಅಂದರೆ ಈ ಒಂದು ಮೋಕ್ಷ ನಾರಾಯಣ ಬಲಿ ಪೂಜೆಗಳನ್ನು ಮಾಡಲೇಬೇಕಾಗುತ್ತೆ. ಅದು ನಮ್ಮ ಕರ್ನಾಟಕದಲ್ಲೇ ಆಗಿರುವ ಶ್ರೀಕ್ಷೇತ್ರ ಅಂದರೆ ಶ್ರೀರಂಗಪಟ್ಟಣದಲ್ಲಿ ಈ ಒಂದು ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಗಳಲ್ಲಿ ನಿಮಗೆ ಯಾರ್ಯಾರಿಗೆ ಸಮಸ್ಯೆಗಳಿದೆಯೋ ಹಾಗೂ ಜಾತಕದಲ್ಲವೂ ಅದು ಕಂಡು ಬರುತ್ತೆ. ಹಾಗೂ ನಿಮ್ಮ ಒಂದು ಮನೆಗಳಲ್ಲಿ ಯಾರ್ಯಾರ ಮೃತ್ಯುಗಳು ಜಾಸ್ತಿ ಆಗಿದ್ರೆ ಹಾಗೂ ಮನೆಯಲ್ಲಿ ತುಂಬ ಕಾಟಾಟಗಳಿದ್ರೆ ಅಂಥವ್ರಿಗೂ ಸಹ ಈ ಒಂದು ಪೂಜೆಗಳನ್ನು ನಾವು ಮಾಹಿತಿಗಳನ್ನು ನಿಮಗೆ ಕೊಡ್ತೀವಿ. ಹಾಗೂ ನಿಮಗೆ ಅನುಕೂಲ ಆಗುವ ಒಂದು ಖರ್ಚಿನಲ್ಲಿ ಹಾಗೂ ಈ ಒಂದು ಮಾಲೆಯ ಅಮಾವಾಸ್ಯೆ ಪುಣ್ಯ ಕಾಲದ ಸಂದರ್ಭದಲ್ಲಿ ಇದು ತುಂಬ ಜಾಸ್ತಿ ನೋಂದಣಿಗಳನ್ನು ಮಾಡ್ಕೋಬೇಕಾಗುತ್ತೆ. ಜನ ಜಾಸ್ತಿ ಇರುವುದರಿಂದ ಸಂದರ್ಭದಲ್ಲಿ ನೀವೇ ಮುಂಚಿತವಾಗಿ ನಮಗೆ ಕರೆ ಮಾಡಿ ನಿಮ್ಮ ಫೋನ್ ನಂಬರು, ನಿಮ್ಮ ಹೆಸರು ಹಾಗೂ ನಿಮ್ಮ ಕ್ಷೇತ್ರ ಅಂದರೆ ನಿಮ್ಮ ಇರುವ ಸ್ಥಳ ಇದು ನೋಂದಣಿ ಮಾಡಿಕೊಂಡು ನೀವು ಡೇಟ್ಗಳನ್ನು ಫಿಕ್ಸ್ ಮಾಡಿಕೊಂಡಿದ್ರೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ಆ ಕ್ಷೇತ್ರದಲ್ಲಿ ಶಾಸ್ತ್ರಬದ್ಧತೆಯಾಗಿ ಹಾಗೂ ಅದರದೇ ಆದ ಅನುಭವಿ ವೈದ್ಯಕೀಯ ಪುರೋಹಿತರುಗಳಿಂದ ನಿಮಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಿಮ್ಮ ದೋಷಗಳನ್ನು ನಿವಾರಣೆಗಳನ್ನು ಮಾಡಿ ನಿಮ್ಮ ಒಂದು ಜೀವನಕ್ಕೆ ಒಳ್ಳೆ ಮಾರ್ಗದರ್ಶನಗಳನ್ನು ತಿಳಿಸಿಕೊಡಬೇಕಾಗುತ್ತೆ. ಖಂಡಿತ ಇದ್ರ ಬಗ್ಗೆ ನೀವು ನೋಂದಣಿ ಮಾಡ್ಕೊಂಡು ಹೋಗಬೇಕಾದ್ರೆ ಕೆಳಗಡೆ ಬರುವ ನಂಬರ್ಗೆ ಹಾಗೂ ಇಲ್ಲ ನಮ್ಮನ್ನು ಸಂಪರ್ಕಿಸಿ, ಎಲ್ಲವೂ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತೀವಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಮಸ್ಕಾರ.